ಪ್ರಜಾಪತಿ ದಕ್ಷನು ಮಹಾಯಜ್ಞವನ್ನು ಆಯೋಜಿಸಿದ್ದನು. ದೇವತೆಗಳು, ಋಷಿಗಳು ಎಲ್ಲರೂ ಆಹ್ವಾನಿತರಾಗಿದ್ದರು. ಆದರೆ ಶಿವನಿಗೆ ಮಾತ್ರ ಆಹ್ವಾನ ಇರಲಿಲ್ಲ. ತಂದೆಯ ಮೇಲಿನ ಪ್ರೀತಿಯಿಂದ ಸತಿದೇವಿಯ ಮನಸ್ಸು ಕಳವಳಗೊಂಡಿತು. ಶಿವನು ತಡೆಯಲು ಯತ್ನಿಸಿದರೂ ಸತಿ ಯಜ್ಞಕ್ಕೆ ತೆರಳಲು ನಿರ್ಧರಿಸಿದಳು. ಯಜ್ಞಶಾಲೆಗೆ ಬಂದ ಸತಿಗೆ ಗೌರವ ಸಿಗಲಿಲ್ಲ. ಎಲ್ಲೆಡೆ ಅವಮಾನ ಮತ್ತು ಮೌನ ಮಾತ್ರ ಕಾಣಿಸುತ್ತಿತ್ತು. ಅಹಂಕಾರದಿಂದ ಕುರುಡಾದ ದಕ್ಷನು ದೇವಾದಿದೇವ ಶಿವನನ್ನು ಸಭೆಯ ಮಧ್ಯೆ ಘೋರವಾಗಿ ನಿಂದಿಸಿದನು. ಪತಿಯ ಅವಮಾನವನ್ನು ತಡೆಯಲಾರದೆ ಸತಿದೇವಿಯು ಯೋಗಾಗ್ನಿಯಲ್ಲಿ ತನ್ನನ್ನೇನೇ ಅರ್ಪಿಸಿಕೊಂಡಳು. ಸತಿಯ ಮರಣದ ಸುದ್ದಿ ಕೇಳಿದ ಕ್ಷಣದಲ್ಲಿ ಶಿವನ ಹೃದಯ ದುಃಖ ಮತ್ತು ಕ್ರೋಧದಿಂದ ಕಂಪಿಸಿತು. ಆ ರೌದ್ರ ಕ್ರೋಧದಲ್ಲಿ ಶಿವನು ತನ್ನ ಜಟೆಯನ್ನು ನೆಲಕ್ಕೆ ಅಪ್ಪಳಿಸಿದನು. ಆ ಅಗ್ನಿಯಿಂದ ಮಹಾಕಾಳ ವೀರಭದ್ರನು ಜನಿಸಿದನು. ವೀರಭದ್ರನ ಪ್ರಚಂಡ ಕೋಪಕ್ಕೆ ದಕ್ಷನ ಯಜ್ಞಶಾಲೆ ನಾಶವಾಯಿತು. ದೇವತೆಗಳೇ ಭಯದಿಂದ ನಡುಗಿದರು. ಕೊನೆಗೆ ವೀರಭದ್ರನು ದಕ್ಷನ ಶಿರಚ್ಛೇದ ಮಾಡಿ ಅಹಂಕಾರದ ಅಂತ್ಯವನ್ನು ಘೋಷಿಸಿದನು. ಸತಿಯ ದೇಹವನ್ನು ಹೊತ್ತು ಶಿವನು ರುದ್ರ ತಾಂಡವವಾಡಿದನು. ಜಗತ್ತನ್ನು ರಕ್ಷಿಸಲು ವಿಷ್ಣುವಿನ ಸುದರ್ಶನ ಚಕ್ರ ಸತಿಯ ದೇಹವನ್ನು ವಿಭಜಿಸಿತು. ಆ ಪವಿತ್ರ ಸ್ಥಳಗಳೇ ಇಂದು ಶಕ್ತಿಪೀಠ